ಗೆಳೆಯರೆ ನಮಸ್ಕಾರ. ವಿಕ್ರಮಾರ್ಜುನ ವಿಜಯದ ಚರ್ಚೆಯನ್ನು ನಾವು ಪ್ರಾರಂಭ ಮಾಡುತ್ತಾ ಹೋಗೋಣ. ಮೊದಲಿಗೆ ಪಠ್ಯ ಯಾವುದು ಬೇಕು ಅನ್ನೋದನ್ನ ಗಮನಿಸಿ ನೋಡೋದಾದ್ರೆ, ಪಂಪ ಮಹಾಕವಿ ವಿರಚಿತ ಪಂಪ ಭಾರತಂ ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿರುವಂತಹ ಈ ಪುಸ್ತಕ ನಮಗೆ ಒರಿಜಿನಲ್ ಅಥವಾ ಬೇಸಿಕ್ ರೆಫರೆನ್ಸ್ ಮೆಟೀರಿಯಲ್ ಇದು. ಇದರಿಂದ 12 ಮತ್ತು 13ನೇ ಆಶ್ವಾಸಗಳನ್ನಷ್ಟೇ ನೀವು ಗಮನಿಸಿದ್ರೆ ಸಾಕಾಗುತ್ತೆ. ಫೋಟೋ ಕಾಪಿ ಶಾಪ್ ನಿಂದಾದರೂ ತಗೊಳ್ಬಹುದು ಅಥವಾ ಸಾಧ್ಯವಾದರೆ ಈ ಒರಿಜಿನಲ್ ಬುಕ್ ಸಿಕ್ಕರೆ ಅದನ್ನ ಕೊಂಡ್ಕೊಳ್ಳಿ. 12, 13ನೇ ಆಶ್ವಾಸ ಮಾತ್ರ ನಮಗೆ ಸಾಕು. ಜೊತೆಗೆ ಪ್ರಾರಂಭದಲ್ಲಿ ಉಪೋದ್ಘಾತ ಅಂತ ಹೇಳಿ ಒಂದು ಭಾಗ ಇದೆ. ಇದು ಪ್ರಸ್ತಾವನೆ ರೀತಿಯಲ್ಲಿ ಅಥವಾ ಫಾರ್ವರ್ಡ್ ರೀತಿಯಲ್ಲಿ ಇರುವಂತಹದ್ದು ಉಪೋದ್ಘಾತ. ಅಲ್ಲಿ ಪಂಪನ ಕುರಿತಾಗಿ, ಅಂದಿನ ಯುಗಧರ್ಮದ ಕುರಿತಾಗಿ, ಒಂದಷ್ಟು ಪಾತ್ರಗಳ ಕುರಿತಾಗಿ ಬಹಳ ಅತ್ಯಮೂಲವಾದಂತಹ ಒಂದಷ್ಟು ವಿವರಣೆಗಳು ಕಾಣಿಸ್ತಾ ಹೋಗ್ತವೆ. ಆ ಒಂದು ವಿಭಾಗವನ್ನ ಕೂಡ ನೀವು ರೆಫರ್ ಮಾಡಬೇಕಾಗುತ್ತೆ. ಯಾರೆಲ್ಲ ಬರೀ 12, 13ನೇ ಆಶ್ವಾಸವನ್ನ ಮಾತ್ರ ಫೋಟೋ ಕಾಪಿ ಶಾಪ್ ಇಂದ ತಗೊಂಡಿದ್ದೀರಾ, ಅಲ್ಲೇನಾದ್ರೂ ಉಪೋದ್ಘಾತ ಅನ್ನೋದು ಮಿಸ್ ಆಗಿದ್ರೆ ದಯವಿಟ್ಟು ಆ ಒಂದು ಭಾಗವನ್ನ ಕೂಡ ತರಿಸ್ಕೊಳ್ಳಿ. ಈ 3 ಭಾಗಗಳನ್ನ ಗಮನಿಸಿಕೊಂಡ್ರೆ ಸಾಕಾಗುತ್ತೆ ಫ್ರಮ್ ದ ಒರಿಜಿನಲ್ ಬುಕ್. ಇನ್ನು ಬರೀ ಹೊಸಗನ್ನಡದ ರೂಪದಲ್ಲಿ ಪದಕ್ಕೆ ಪದವಾಗಿ ಅವರು ಹೊಸ ರೂಪಾಂತರವಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ ಎಲ್ ಬಸವರಾಜು ಅವರು ಅವರ ಪುಸ್ತಕ ಪಂಪನ ಸಮಸ್ತ ಭಾರತ ಕಥಾಮೃತ ಅನ್ನುವಂತಹ ಪುಸ್ತಕದಲ್ಲಿ ಪಂಪನ ಪದಗಳು, ಪಂಪನ ವಾಕ್ಯಗಳಿಗೆ ಹೊಸ ರೂಪಾಂತರವನ್ನ ಕೊಟ್ಟಿರುವಂತಹದ್ದು. ಈ 2 ಪುಸ್ತಕಗಳಿದ್ರೆ ಸಾಕಾಗತ್ತೆ. ಇನ್ಫ್ಯಾಕ್ಟ್ ಅನಂತರಂಗಾಚಾರ್ಯ ಅವರು ಮಾಡಿರುವಂತಹ ಕೆಲಸಗಳೇ ಸಾಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಬುದ್ಧವಾದಂತಹ ಬರವಣಿಗೆ ಬೇಕು ಅಂತ ಹೇಳಿದ್ರೆ ಬಸವರಾಜ್ ಅವರ ಪುಸ್ತಕವನ್ನ ರೆಫರ್ ಮಾಡಬಹುದು. ಇನ್ನು ಸುಮ್ಮನೆ ಕಥೆ ರೀತಿಯಲ್ಲಿ ಓದಬಹುದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಕುತೂಹಲಕ್ಕೋಸ್ಕರ ಓದ್ತಾ ಇದ್ದೀನಿ, ಹೊಸಗನ್ನಡದಲ್ಲಿ ಓದಬೇಕು ಅಂತ ಹೇಳಿದ್ರೆ HSV ಅವರ ಪುಸ್ತಕ ಇದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಅದು ಮುಖ್ಯ ಅಲ್ಲ. ನಿಮಗೆ ಕುತೂಹಲ ಇದ್ರೆ ಪಂಪ ಭಾರತವನ್ನ ಹೊಸಗನ್ನಡದಲ್ಲಿ ಸುಮ್ಮನೆ ಅಧ್ಯಯನ ಮಾಡೋಕ್ಕೋಸ್ಕರ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಬೇಕಿದ್ರೆ ನೀವು HSV ಅವರ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಪುಸ್ತಕವನ್ನ ಕೊಳ್ಳಬಹುದು. ಓವರ್ ಆಲ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಮೊದಲ 2 ಪುಸ್ತಕ, ಮೊದಲ 1 ಪುಸ್ತಕದಲ್ಲೂ ಕೂಡ ನೀವು ಮ್ಯಾನೇಜ್ ಮಾಡಬಹುದು. 12ನೇ ಆಶ್ವಾಸಕ್ಕೆ ಕಾಲಿಡೋದಕ್ಕಿಂತ ಮುಂಚೆ ಮೊದಲು ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಒಟ್ಟು ಮಹಾಭಾರತದ ಚಿತ್ರಣ ನಮಗೆ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ, ಪಾತ್ರಗಳು, ನಡೆದಂತಹ ಘಟನೆಗಳು ಇತ್ಯಾದಿ. ಆದರೆ ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ 12ನೇ ಆಶ್ವಾಸವನ್ನ ಅರಿತುಕೊಳ್ಳೋದಕ್ಕಿಂತ ಮುಂಚೆ 11ನೇ ಆಶ್ವಾಸದಲ್ಲಿ ಏನಾಯ್ತು ಅನ್ನೋದನ್ನ ಮೊದಲು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಕೃಷ್ಣ, ಅರ್ಜುನ, ಪ್ರದ್ಯುಮ್ನ, ಅಭಿಮನ್ಯು ಈ 4 ಜನರು ಸಾಕಾಗಿತ್ತು ನಮ್ಮ ಇಡೀ ಕೌರವರನ್ನ ಸೋಲಿಸೋದಕ್ಕೆ. ಅದರಲ್ಲೂ ವಿಶೇಷವಾಗಿ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಮಗ. ಈ ಅಭಿಮನ್ಯು ಒಬ್ಬನೇ ಕೌರವರ ವಿರುದ್ಧ ಹೋರಾಡೋದನ್ನ ನೋಡಿದ್ರೆ ಅವನೊಬ್ಬನೇ ಸಾಕಾಗಿತ್ತು ಇಡೀ ಕೌರವರನ್ನ ದಾಳಿ ಮಾಡೋದಕ್ಕೆ, ಸರ್ವನಾಶ ಮಾಡೋದಕ್ಕೆ. ಇದು ಕೌರವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಈ ಅಭಿಮನ್ಯುವನ್ನ ಹಾಗೆ ಉಳಿಸ್ಕೊಂಡ್ರೆ ನಾವು ನಾಶ ಆಗ್ಬಿಡ್ತೀವಿ. ಸೊ ಅಭಿಮನ್ಯುವಿಗೆ ಏನಾದರೂ ಒಂದು ರೀತಿಯಲ್ಲಿ ತಕ್ಕ ಪಾಠವನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿ ಚಕ್ರವ್ಯೂಹ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸೈಂಧವ ಅಥವಾ ಜಯದ್ರಥ 2 ಹೆಸರುಗಳು ಆತನಿಗೆ. ಅವನನ್ನ ಗಾರ್ಡ್ ಆಗಿ ನಿಲ್ಲಿಸಿ ಚಕ್ರವ್ಯೂಹದೊಳಗೆ ಕಳಿಸುವಂತಹ ಜವಾಬ್ದಾರಿಯನ್ನ ಕೊಟ್ಬಿಡ್ತಾರೆ. ಯಾರನ್ನ? ಅಭಿಮನ್ಯುವನ್ನ ಚಕ್ರವ್ಯೂಹದೊಳಗೆ ಕಳಿಸಬೇಕು. ಆ ಚಕ್ರವ್ಯೂಹಕ್ಕೆ ಎಂಟ್ರಿ ಮಾತ್ರ ಇರುತ್ತೆ, ಎಕ್ಸಿಟ್ ಇರಲ್ಲ. ಸೊ ಒನ್ಸ್ ಒಳಗಡೆ ಹೋದ್ರೆ ಮುಗೀತು ಆತನ ಕತೆ. ಈ ಪ್ರಕರಣ ಎಲ್ಲ ಆಗುತ್ತೆ, ಅಭಿಮನ್ಯು ಸತ್ತು ಹೋಗ್ತಾನೆ. ಈ ವಿಷಯ ಅರ್ಜುನನಿಗೆ ಗೊತ್ತಾಗುತ್ತೆ. ಅಭಿಮನ್ಯುವಿನ ತಂದೆ ಜಯದ್ರಥ ಅಥವಾ ಸೈಂಧವನೇ ಇದಕ್ಕೆ ಕಾರಣ. ನಾನು ಸೈಂಧವನನ್ನ ಇವತ್ತು ಸಂಜೆ ಒಳಗಾಗಿ, ಸೂರ್ಯ ಮುಳುಗುವುದರೊಳಗಾಗಿ ನಾನು ಈತನನ್ನ ಸಾಯಿಸ್ತೀನಿ ಅಂತ ಹೇಳಿ ಮಾತನ್ನ ತಗೊಳ್ತಾನೆ ಅರ್ಜುನ. ಕೌರವರು ಈಗ ಸೈಂಧವನನ್ನ ಕಾಪಾಡ್ಕೊಳ್ಬೇಕು. ಅರ್ಜುನ ಇವನ ಮೇಲೆ ಅಟ್ಯಾಕ್ ಮಾಡಬಹುದು, ಹಾಗಾಗಿ ಇವನನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ದುರ್ಯೋಧನ ನೇರವಾಗಿ ದ್ರೋಣರ ಹತ್ರ ಬಂದು, ದ್ರೋಣ ಇಸ್ ದ ಕಮಾಂಡರ್ ಇನ್ ಚೀಫ್ ಸದ್ಯಕ್ಕೆ ಕೌರವರಿಗೆ ಸೇನಾಧಿಪತಿ, ಬಂದು ಆಚಾರ್ಯರೇ ಸೈಂಧವನ ಜವಾಬ್ದಾರಿ ನಿಮ್ದು, ಅವನ ಸುರಕ್ಷತೆಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ದುರ್ಯೋಧನ ನೇರವಾಗಿ ಬಂದು ಹೇಳ್ತಾನೆ. ನೃಪ ಅಥವಾ ರಾಜ ಆತ ಬಂದು ಹೇಳ್ತಾನೆ. ಆಗ್ಲಿ ಅಂತ ಹೇಳಿ ದ್ರೋಣ ಒಪ್ಕೊಳ್ತಾರೆ. ಸೈಂಧವನಿಗೋಸ್ಕರ ಒಂದು ಪದ್ಮ ವ್ಯೂಹ ಅಂತ ಕ್ರಿಯೇಟ್ ಮಾಡಿ ಒಂದು ಗಾರ್ಡ್ ಆಗಿ ನಿಲ್ಲಿಸಿರ್ತಾರೆ ಎಲ್ಲರೂ. ಈಗ ಅರ್ಜುನನ ಮಾತಿನಂತೆ ಅರ್ಜುನ ಸೈಂಧವನನ್ನ ಕೊಲ್ಲಬೇಕು ಬಿಫೋರ್ ದ ಎಂಡ್ ಆಫ್ ದ ಡೇ. ಯಾಕಂದ್ರೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಮೊದಲು ಕತ್ತಲಿನಿರುತ್ತೆ, ಅಲ್ಲಿ ಯುದ್ಧಗಳು ನಡೆಯುವಂತಿಲ್ಲ ಅನ್ನುವಂಥದ್ದು ಒಂದು ಯುದ್ಧ ನೀತಿ. ಹಾಗಾಗಿ ಇವತ್ತು ಸಂಜೆ ಒಳಗೆ ಈತ ಕೊಲ್ಲಬೇಕು. ಆದರೆ ಪದ್ಮವ್ಯೂಹವನ್ನ ರಚಿಸಿ ನಿಲ್ಸಿದ್ದಾರೆ. ಅದಕ್ಕೇನ್ ಮಾಡಬೇಕು ಅಂತ ಹೇಳಿ ಕೃಷ್ಣ ಒಂದು ಕುತಂತ್ರವನ್ನು ಉಪಯೋಗಿಸಿಕೊಂಡು ತನ್ನ ಚಕ್ರವನ್ನ ಸೂರ್ಯನ ಮುಂದೆ ತಂದು ನಿಲ್ಲಿಸುವಂತಹ ಪ್ರಯೋಗವನ್ನ ಮಾಡಿ ಗ್ರಹಣ ಬಂದಿರೋ ರೀತಿಯಲ್ಲಿ ಆಗುತ್ತೆ. ಒಂದು ಭ್ರಮೆ ಹುಟ್ಟು ಹಾಕ್ತಾನೆ. ಅದು ಸಂಜೆಯ ಸಮಯ ಆಗಿರೋದ್ರಿಂದ ತಕ್ಷಣ ಕತ್ಲಾದ ತಕ್ಷಣ ಎಲ್ಲರೂ ಓಕೆ ಸಂಜೆ ಆಗ್ಬಿಡುತ್ತೆ, ಕತ್ಲಾಗ್ಬಿಡುತ್ತೆ, ಇಟ್ಸ್ ಎಂಡ್ ಆಫ್ ದ ಡೇ ಅಂತ ಹೇಳಿ ಕೌರವರು ಆ ಪದ್ಮ ವ್ಯೂಹವನ್ನು ರಚಿಸಿರ್ತಾರೆ ಸೈಂಧವನನ್ನ ಕಾಪಾಡ್ಕೊಳ್ಳೋಕೆ. ಅದನ್ನೆಲ್ಲ ಬಿಟ್ಟು ಮುಗಿತಲ್ಲ, ಎಂಡ್ ಆಫ್ ದ ಡೇ, ಇನ್ನು ಮತ್ತೆ ನಾಳೆ ಇನ್ನೇನು ಹಾನಿ ಆಗಲ್ಲ ಅಂತ ಹೇಳಿ ಎಲ್ಲ ಇದ್ದಾಗ ಆ ಚಕ್ರ ವಾಪಸ್ ಹಿಂದೆ ಹೋಗುತ್ತೆ, ಮತ್ತೆ ಬೆಳಕು ಬರುತ್ತೆ. ಅರ್ಜುನ ಸೈಂಧವನನ್ನ ಕೊಲ್ತಾನೆ. ಇದು 11ನೇ ಆಶ್ವಾಸದಲ್ಲಿ ನಡೆಯುವಂಥದ್ದು. 12ನೇ ಆಶ್ವಾಸ ಈಗ ಪ್ರಾರಂಭ ಆಗುವಂತದ್ದು. ದ್ರೋಣನ ಈಗೋ ಹರ್ಟ್ ಆಗಿದೆ. ಈಗ ಈಗೋ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನು ಸೇನಾಧಿಪತಿ ಕೌರವರಿಗೆ ತನ್ನ ಸ್ವಂತ ರಾಜ ಬಂದು ಸೈಂಧವನನ್ನ ಕಾಪಾಡು ಅಂತ ಹೇಳಿ ಕೇಳಿಕೊಂಡಿದ್ದಂತ ಮಹಾರಾಜನಿಗೆ ಹೀಗೆ ಮುಖ ತೋರಿಸ್ಲಿ, ಈಗ ನಾನು ಸೈಂಧವನನ್ನೇ ಕಾಪಾಡ್ಕೊಳ್ಳಿಲ್ಲ, ಇನ್ನು ಇಡೀ ಕೌರವರನ್ನ ಕಾಪಾಡ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿ. ಅದರಲ್ಲೂ ಈತ ದೊಡ್ಡ ಬಿಲ್ವಿದ್ಯೆಯ ಪಂಡಿತ ಈತ, ಆದರೂ ಕೂಡ ನನಗೆ ಸೈಂಧವನನ್ನ ಕಾಪಾಡ್ಕೊಳ್ಳಕ್ಕಾಗಲಿಲ್ಲ ಅಂತ ಹೇಳಿ ಒಂದು ರೀತಿಯ ಅವನು ಹತಾಶನಾಗಿರ್ತಾನೆ ದ್ರೋಣ. ಅಲ್ಲಿನಿಂದ ಈ ಪ್ರಕರಣ ಪ್ರಾರಂಭ ಆಗುತ್ತೆ.
ಗಮನಿಸಿ. ಪದ್ಯ 2 ಪದ್ಯವನ್ನ ಓದ್ತೇನೆ. ನಂಬಿ ನೃಪನು ಎನಗೆ ಸೈಂಧವನಂ ಬಂದು ಅಪ್ಪೈಸಿ ಪೂಂಡನು ಆದುದನು ಆಗಲ್ಕೆ ಇಂಬರಿದು ಅನಿವರದೊಳು ಅವಂ ಮುಂಬಯಣಂ ಬೋಧನು. ಎನಗೆ ಮಾಡ್ಪುದು ದೊರೆಯೇ ನಂಬಿ ನೃಪನು ಎನಗೆ ಸೈಂಧವನ್ ಬಂದು ಅಪ್ಪಿಸೆ. ನೃಪ ಅಂದರೆ ರಾಜ, ಇಲ್ಲಿ ದುರ್ಯೋಧನ. ನನ್ನನ್ನು ನಂಬಿ ಸೈಂಧವನ ಸುರಕ್ಷತೆಯನ್ನ ಕಾಪಾಡು ಅಂತ ಹೇಳಿ ಬಂದು ನನಗೆ ಅರ್ಪಿಸಿ ಹೋಗಿದ್ದಾನೆ. ಆ ಜವಾಬ್ದಾರಿನ ನಾನು ತಗೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ತಗೊಂಡಿದ್ದೆ. ಏನ್ ತಗೊಂಡಿದ್ದೆ? ಪೂಂಡನು ಆದುದು ಆಗಲ್ಕೆ, ಆದದ್ದಾದ್ರೆ ಆಗ್ಲಿ, ಅವನಿಗೆ ಯಾವ ವಿಧಿ ಬರುತ್ತೆ ಅದೇ ವಿಧಿಯನ್ನ ನಾನು ಕೂಡ ಎದುರಿಸ್ತೀನಿ. ಅಂದ್ರೆ ಸೈಂಧವನಿಗೆ ಏನಾಗುತ್ತೆ, ನಾನಿರ್ಬೇಕಾದ್ರೆ ಗೆಲ್ತಾನೆ, ಒಂದು ವೇಳೆ ಸೋತ್ರೆ ನಾನು ಸೋಲ್ತೀನಿ, ಒಂದು ವೇಳೆ ಸತ್ರೆ ನಾನು ಸೈತೀನಿ ಅಂತ ಹೇಳಿ ಮಾತನ್ನ ತಗೊಂಡಿದ್ದೆ. ಪೂಂಡನು ಆದುದನು ಆಗಲ್ಕೆ, ಅವನಿಗಾದದೆ ನನಗಾಗತ್ತೆ ಅಂತ ಹೇಳಿ ಮಾತನ್ನ ತಗೊಂಡಿದ್ದೆ. ಇಂಬರಿದು ಅನುವರದೊಳು ಅವಂ ಮುಂಬಯಣಂಬೋದನು. ಹೀಗಿರಲು ನಮ್ಮ ಕೈ ತಪ್ಪಿ ಯುದ್ಧದಲ್ಲಿ ಆತನೇ ಸತ್ತಿದ್ದಾನೆ, ಸೈಂಧವ ಸತ್ತು ಹೋಗಿದ್ದಾನೆ. ಇದು ನನಗೆ ಬಿದ್ದಂತಹ ಹೊಡೆತ ಅಲ್ಲವೇ? ನಾನು ಅವನನ್ನ ಸುರಕ್ಷಿತವಾಗಿ ಇಟ್ಕೊಳ್ತೀನಿ ಅಂತ ದೊರೆಗೆ ಮಾತು ಕೊಟ್ಟಿದ್ದೆ. ಅವನಿಗಾದಂತಹ ಹಣೆ ಬರ ನನಗೂ ಆಗ್ಲಿ ಅಂತ ಹೇಳಿದ್ದೆ. ಇದು ಗೆಲ್ಲುವ ರೀತಿಯಲ್ಲಿ ನಾನು ತಗೊಂಡಂತಹ ಪ್ರತಿಜ್ಞೆ. ಆದ್ರೆ ಈಗ ಆತ ಸತ್ತಿದ್ದಾನೆ, ಅವನ ವಿಧಿ ನನಗೂ ಬರಬೇಕಲ್ವೇ? ಅದರಲ್ಲೂ ಅವನೇ ಮುಂಚಿತವಾಗಿ, ನನಗಿಂತ ಮುಂಚಿತವಾಗಿ ಹೋಗಿದ್ದಾನೆ ಅಂತ ಹೇಳಿ ದ್ರೋಣನಿಗೆ ಆಗಿರುವಂತಹ ಆ ಧಕ್ಕೆ ಏನಿದೆ ಅದನ್ನ ನೆನೆಸ್ಕೊಳ್ತಿದ್ದಾನೆ ಸ್ವತಃ. ಮುಂದಿನ ಪದ್ಯ ನೋಡಿ, 3ನೇದು. ಬವರದೊಳು ಏಂ ಬಲ್ಲಂ ಕರಂ ಓವು ಜಗೆಯಲ್ ಪೆರರ್ಗೆ ಕಂಡು ತನಗೆ ಅರಿಯನು ಅದೆಂತುವೋ ನುಡಿ ತಪ್ಪದು ಕಮ್ಮರ ಯೋಜಂ ಬಿಲ್ಲ ಅವೋಜಂ ಎಂಬುದಂ ಮಾಡುವನೇ. ಬವರದೊಳು ಏಂ ಬಲ್ಲಂ ಕರಂ ಓವು ಜಗೆಯಲ್ ಪೆರರ್ಗೆ ಅಂದ್ರೆ ದ್ರೋಣನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರೋಂಥದ್ದು. ಓಜ ಅಂದ್ರೆ ಗುರು, ಬಿಲ್ಲೋಜ ಅಂದ್ರೆ ಬಿಲ್ವಿಧಿಯನ್ನ ಕಲಿಸಿಕೊಡುವಂತಹ ಗುರು. ಇವನು ಬರೀ ಮಾತಿಗಷ್ಟೇ ಲಾಯಕ್ಕು, ಬರೀ ಬಿಟ್ಟಿ ಏನು ಅಡ್ವೈಸ್ ಅಂತ ಹೇಳ್ತಾರಲ್ಲ ಅದನ್ನ ಮಾತ್ರ ಕೊಡ್ತಾನೆ ಹೊರತು ಇವನು ಬೆನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ನನ್ನ ಮೂದಲಿಸ್ತಾರೆ. ಇನ್ನು ಮೇಲಿಂದ ನಾನು ಬಿಲ್ಲೋಜನಾಗಿದ್ದೆ, ಕರ್ಮಗಳನ್ನ ಮಾಡಿ ತೋರಿಸಬೇಕಾಗಿತ್ತು, ಆದ್ರೆ ಮಾತಿಗೂ ತಪ್ಪಿಬಿಟ್ಟಿದ್ದೀನಿ ಈಗ. ಕರ್ಮ ಹೋದ್ರೆ ಹೋಗ್ಲಿ, ಕೆಲಸ ಹೋದ್ರೆ ಹೋಗ್ಲಿ, ಆದ್ರೆ ಮಾತಿಗೂ ತಪ್ಪಿದ್ದೀನಿ ಈಗ ಅಂತ ಹೇಳಿ ತನ್ನನ್ನು ತಾನೇ ಬೈಕೊಳ್ತಿದ್ದಾನೆ ದ್ರೋಣ. ಹೀಗೆ ಬೈಕೊಂಡು ಅಂದ್ರೆ ಸೈಂಧವ ಸತ್ತಿದ್ದು ತಾನೇ ತನ್ನಿಂದಲೇ ಅಂತ ಹೇಳಿ ಅನ್ಕೊಂಡಂತಹ ದ್ರೋಣ ತನಗೆ ತಾನೇ ಬೈಕೊಳ್ತಾ ಇದ್ದಾನೆ. ಈಗ ಅಲ್ಲಿ ಒಂದು ಪ್ರತಿಜ್ಞೆಯನ್ನ ಮತ್ತೆ ಮಾಡ್ತಾನೆ. ಅದು ವಚನದಲ್ಲಿ ಗಮನಿಸಿ. ಎಂದು ಕುಂಭ ಸಂಭವಂ ಜಳನಿಯಂ ಕುಡಿದ ಕುಂಭ ಸಂಭವನಂತೆ ಪಾಂಡವ ಬಳ ಜಳನಿಯನು ಉರುಳ್ ಬಗೆದು ನೇಸರ್ ಪಟ್ಟೊಡಂ ಪೋಗದೆ ಪಗಲಿನ ಅನುವರದೊಳು ಅಳ್ಳೆವಿಳ್ಳಿಯಾದ ಪಾಂಡವರನು ಇರುಳೊಳೆ ಗೆಲ್ವೆನೆಂದು ಚತುರ್ಬಲಂಗಳನ್ ಒಂದು ಮಾಡಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಿದ್ದಾನೆ ಈಗ ಕುಂಭ ಸಂಭವ ದ್ರೋಣ. ಸಮುದ್ರಪಾನವನ್ನ ಮಾಡಿದಂತಹ ಅಗಸ್ತ್ಯರ ಹಾಗೆ ನುಂಗು ಹಾಕಿಬಿಡ್ತೀನಿ, ಉರುಳ್ ಬಗೆದು ಸುಟ್ಟು ಹಾಕಿಬಿಡ್ತೀನಿ, ನೇಸರ್ ಪಟ್ಟೊಡಂ ಪೋಗದೆ ಸೂರ್ಯಾಸ್ತ ಆದರೂ ಕೂಡ ನಾನು ಪಾಳೆಯಕ್ಕೆ ಹೋಗದೆ ರೆಸ್ಟ್ ಮಾಡದೆ ಪಗಲಿನ ಅನುವರದೊಳು ಅಳ್ಳೆವಿಳ್ಳಿಯಾದ ಪಾಂಡವರನ್ನು, ಹಗಲಿನ ಯುದ್ಧದಲ್ಲಿ ಆಯಾಸ ಆಗಿಬಿಟ್ಟಿದ್ದಾರೆ ಈಗಾಗಲೇ ಪಾಂಡವರು, ಪಗಲಿನ ಅನುವರದೊಳು ಅಳ್ಳೆವಿಳ್ಳಿಯಾದಂತಹ ಪಾಂಡವರನ್ನು ಇರುಳೊಳು ಗೆಲ್ವೆನೆಂದು. ಆಗಿದ್ದಾಗೋಗ್ಲಿ, ಸೈಂಧವನ ಸಾವಿಗೆ ಕಾರಣನಾದಂತಹ ನಾನು ರೆಸ್ಟ್ ಮಾಡಲ್ಲ, ಇನ್ನು ನಾನಿನ್ನು ಪಾಂಡವರ ವಿರುದ್ಧ ಹೋರಾಡ್ತೀನಿ, ರೆಸ್ಟ್ ಮಾಡದೆ ರಾತ್ರಿ ಇಡೀ ಯುದ್ಧವನ್ನ ಮಾಡ್ತೀನಿ, ಈರುಳೊಳೆ ಗೆಲ್ವೆನು ಚತುರ್ಬಲಗಳನ್ನು ಒಂದು ಮಾಡ್ತಾನೆ. ಸೊ ದ್ರೋಣನಿಗೆ ಆದಂತಹ ಈಗೋ ಹರ್ಟ್ನಿಂದ ಮತ್ತೊಂದು ಡಿಸಿಷನ್ ಅನ್ನ ತಗೊಳ್ತಾನೆ. ಅದೇನಂದ್ರೆ ರಾತ್ರಿ ಕೂಡ ನಾನು ಯುದ್ಧವನ್ನ ಕಂಟಿನ್ಯೂ ಮಾಡ್ತೀನಿ, ಆಗಿದ್ದಾಗೋಗ್ಲಿ ಅಂತ ಹೇಳಿ ಈ ವಚನದಲ್ಲಿ ಬಹಳ ಸೊಗಸಾಗಿ ಪಂಪ ರಚಿಸ್ತಾ ಹೋಗಿದ್ದಾನೆ. ಇದು ದ್ರೋಣನಲ್ಲಿ ಆಗ್ತಿರುವಂತಹ ಕ್ರಿಯೆಗಳು ಇವೆಲ್ಲ. ಇದು ಪಾಂಡವರ ಪಾಳ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಘಾತ ಉಂಟು ಮಾಡುತ್ತೆ. ಅರೆ ಸೈಂಧವನನ್ನ ಈಗಾಗಲೇ ಮುಗಿಸಿ ಒಂದು ಹಂತಕ್ಕೆ ವೀಕ್ ಮಾಡಿದ್ದೀವಿ, ಆದ್ರೆ ದ್ರೋಣ ಈಗ ಯುದ್ಧವನ್ನ ರಾತ್ರಿ ಇಡೀ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಈಗ ಏನ್ ಮಾಡೋದು ಅಂತ ಹೇಳಿ ಧರ್ಮರಾಯನಿಗೆ ಒಂದು ರೀತಿಯಲ್ಲಿ ಆತಂಕ ಉಂಟಾಗುತ್ತೆ. ಆಗ ಕೃಷ್ಣನ ಬಳಿ ಹೋಗ್ತಾನೆ ಧರ್ಮರಾಯ ಸೊಲ್ಯೂಷನ್ ಕೇಳಕ್ಕೆ. ಏನ್ ಮಾಡಬಹುದು, ಈಗ ರಾತ್ರಿಯಲ್ಲಿ ಯುದ್ಧ ಮಾಡು ಅಂತ ಹೇಳಿ ದ್ರೋಣ ಹೇಳ್ತಿದ್ದಾರೆ, ಈಗ ನಾವೇನ್ ಮಾಡೋದು ಅಂತ ಹೇಳಿ, ಶತ್ರುಪಾಳ್ಯದ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ಹೇಳಿ ಧರ್ಮರಾಯ ಕೃಷ್ಣನ ಬಳಿ ಹೋದಾಗ ಆಗುವಂತಹ ಇದು ಪದ್ಯ 6. ಇರುಳೊಳಂ ಇಂತು ಪೋಗದೆ ಇರಿಯಲ್ ಘಟ ಸಂಭವನು ಇರ್ದನು ಎಂತು ನಿತ್ತರಿಸುವಂ ಈ ಮಹಾಹವಮನು ಎಂಬುದಂ ಇನ್ನು ಇರುಳೊಳ್ ಬಲಂ ನಿಶಾಚರ ಬಲಕುಂಟು ಮಾಡದೆ ಘಟೋತ್ಕಚನಂ ಬೆಸವೇಳುವುದು ಎಂದೊಡೆ ಆದರೊಳೆ ಭೀಮನಂದನನು ಆ ಪದದೊಳ್ ಯಮರಾಜನಂದನಂ. ಈಗ ಹೇಳಿದಂತೆ ಧರ್ಮರಾಯ ಕೃಷ್ಣನ ಬಳಿ ಹೋಗಿ ಕೇಳುವಂತದ್ದು, ರಾತ್ರಿ ಎಲ್ಲ ಯುದ್ಧ ಮಾಡ್ಬೇಕಂತಲ್ಲ, ಈಗ ದ್ರೋಣ ಕೌರವರನ್ನ ರೆಡಿ ಮಾಡ್ತಾ ಇದ್ದಾರೆ, ಈಗ ನಾವೇನ್ ಮಾಡೋದು ಏನ್ ಮಾಡೋದು ಅಂತೆಲ್ಲ ಕೇಳುವಾಗ ಆಗ ಕೃಷ್ಣ ಹೇಳುವಂತದ್ದು, ಘಟೋತ್ಕಜನನ್ನ ಎಬ್ಬಿಸಿ, ಘಟೋತ್ಕಜನನ್ನ ಕರೆಸಿ, ಆತ ಭೀಮನ ಮಗ ಭೀಮನಂದನನ ಎಬ್ಬಿಸಿ ಕರೆಸ್ಕೊಂಡು ಬನ್ನಿ. ಭೀಮನಂದನ ಅಂತ ಹೇಳಿದ್ರೆ ಘಟೋತ್ಕಜ, ಅದು ಹಿಡಿಂಬೆ ಮತ್ತು ಭೀಮನ ಮಗ ಆತ ಘಟೋತ್ಕಜ ಅಂತ ಹೇಳಿ ಯಾರಿಗೆ ಹೇಳೋದು? ಯಮರಾಜನಂದನನು. ಯಾರು? ಧರ್ಮರಾಯ ಯಮರಾಜನ ಮಗ.
ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಕೃಷ್ಣನ ಕುತಂತ್ರವೂ ಹೌದು, ಕೃಷ್ಣನ ರಾಜಕೀಯ ತಂತ್ರವೂ ಕೂಡ ಹೌದು. ಯಾಕಂದ್ರೆ ಯಾವ ಸೈಂಧವನನ್ನ ಕೊಲ್ಲಿಸಬೇಕು ಅಂತ ಹೇಳಿ ಚಕ್ರವನ್ನ ಪ್ರಯೋಗವನ್ನ ಮಾಡಿ ಅಲ್ಲಿ ಕುತಂತ್ರವನ್ನ ಮಾಡಿದಂತಹ ಕೃಷ್ಣನೇ ಈಗ ಘಟೋತ್ಕಚನನ್ನ ಕರ್ಕೊಂಬನ್ನಿ ಅಂತ ಹೇಳಿ, ಅಂದ್ರೆ ಭೀಮನ ಮಗನನ್ನ ಕರ್ಕೊಂಬನ್ನಿ ಅಂತ ಹೇಳಿ ಯಮನ ಮಗನಾದಂತಹ ಧರ್ಮರಾಯನಿಗೆ ಆರ್ಡರ್ ಮಾಡುವಂತದ್ದು. ಸೊ ಇಲ್ಲಿ ಇದರ ಹಿಂದೆ ಕೂಡ ಇನ್ನೊಂದೇನೋ ಉದ್ದೇಶ ಇದೆ, ಇನ್ನೊಂದೇನೋ ಕುತಂತ್ರ ಇದೆ ಎನ್ನುವಂಥದ್ದು. ಸೊ ಕೃಷ್ಣನ ರಾಜಕೀಯ ತಂತ್ರಗಳು ಅಂತ ಹೇಳಿ ಪ್ರಶ್ನೆ ಕೂಡ ಬರಬಹುದಾಗುತ್ತೆ. ಆಗೆಲ್ಲ ನೀವು ಇಂತಹ ಸನ್ನಿವೇಶಗಳನ್ನ ಹುಡುಕಿ ಇದನ್ನ ಹೇಳಬೇಕಾಗತ್ತೆ. ಸುಮ್ಮನೆ 1-2 ಪ್ರಕರಣಗಳಲ್ಲ, ಹಲವು ಪ್ರಕರಣಗಳಲ್ಲಿ ಈ ರೀತಿಯಾದಂತಹ ಸಣ್ಣ ಸಣ್ಣ ಕುತಂತ್ರ ಕೆಲಸಗಳು ಇಲ್ಲಿ ಕಾಣಬಹುದಾಗುತ್ತೆ. ಹೀಗೆ ಹೋಗಿ ಆ ಘಟೋತ್ಕಚನನ್ನ ಕರ್ಕೊಂಡ್ ಬರ್ತಾರೆ. ಘಟೋತ್ಕಚ ನಿಶಾಚರಿ ಅಂದ್ರೆ ರಾತ್ರಿ ಹೋರಾಡಬಹುದಾದಂತಹ ರಾಕ್ಷಸರು ಮತ್ತು ಅವನ ಸೈನ್ಯ ಇರುವಂತಹದ್ದು. ಅವರೆಲ್ಲ ರಾತ್ರಿ ಹೋರಾಟ ಮಾಡ್ತಾರೆ. ಈಗ ರಾತ್ರಿಗೆ ಯುದ್ಧ ಮಾಡಬೇಕಾಗಿರುವಂತಹದ್ದು, ಈರುಳ ಯುದ್ಧವನ್ನ ಇವರೆಲ್ಲ ಮಾಡಬಾರ್ದು, ಇವರೆಲ್ಲ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಇರುವಂತಹದ್ದು ಒಂದು ಉದ್ದೇಶ ಕೃಷ್ಣನದ್ದು. ಹಾಗಾಗಿ ಘಟೋತ್ಕಚ ಮತ್ತು ಅವರ ಸೈನ್ಯರೆಲ್ಲರೂ ಬರುವಂತಹದ್ದು ಕೌರವರ ಸೈನ್ಯವನ್ನ ಸುತ್ತುವರಿಯೋದಕ್ಕೆ ಪಂಪ ಬಹಳ ಅದ್ಭುತವಾಗಿ ಒಂದು ಪದ್ಯವನ್ನ ಇಟ್ಕೊಂಡು ವರ್ಣನೆ ಮಾಡ್ತಾನೆ. ಪದ್ಯದ ಸಂಖ್ಯೆ 7. ಇದು ಭಾವಾರ್ಥಕ್ಕೆ ಬರಬಹುದು, ಯಾಕಂದ್ರೆ ಇದು ಬಹಳ ವರ್ಣನಾತ್ಮಕವಾಗಿ ಇರೋದ್ರಿಂದ ಎಕ್ಸಾಮಿನರ್ಗೆ ಸ್ವಲ್ಪ ಮಟ್ಟಿಗೆ ಫೇವರ್ ಇರುತ್ತೆ. ಸೊ ಇದನ್ನ ಗಮನಿಸ್ಕೊಳ್ಳಿ, ಭಾವಾರ್ಥದ ಹಿನ್ನೆಲೆಯಲ್ಲಿ ಇದನ್ನ ಗಮನಿಸ್ಕೊಳ್ಳಿ. ನಾನು ಓದ್ತೇನೆ ನೋಡಿ. ಪರೆದ ಉರಿಗೇಸಂ ಅವ್ವಳಿಪ ನಾಲಗೆ ಮಿಂಚುವ ದಾಟೆ ಬಿಟ್ಟ ಕಣ್ ತಿರುಪಿದ ಮೀಸೆ ಕೊಂಕಿದ ಸಟಂ ಕರಿದಪ್ಪ ಕದಂಪು ನೀಳ್ದ ತಾಳ್ಮರದ ಒಲ್ ಅಪ್ಪೊಡಲ್ ಕಹ ಕಹ ಧ್ವನಿ ಕೌಳಿಕ ನಾದಮಾದಂ ಅಸುರ ತರಮಾಗೆ ಬಂದು ಕವಿದಿತ್ತು ಘಟೋತ್ಕಜ ರೌದ್ರ ಸಾಧನಂ. ಇಷ್ಟು ವರ್ಣನೆ ಅದು ಘಟೋತ್ಕಜ ಮತ್ತು ಅವನ ಸೈನ್ಯ ಹೇಗಿತ್ತು ಅನ್ನೋದಕ್ಕೆ ಪಂಪ ವರ್ಣಿಸುತ್ತಿರೋದು. ಪರೆದ ಉರಿಗೇಸಂ, ಉರಿಯಂತೆ ಕೆಂಪಗಿರುವಂತಹ ಕೆದರಿದ ಕೂದಲುಗಳಂತೆ, ಅಂದ್ರೆ ಬ್ರೌನಿಶ್ ಆಗಿದೆ, ಕಪ್ಪಗಿಲ್ಲ, ಅದು ಬ್ರೌನಿಶ್ ಆಗಿದೆ. ಅವ್ವಳಿಪ ನಾಲಗೆ, ಚಾಚಿಕೊಂಡಿರುವಂತಹ ನಾಲಗೆ, ಮಿಂಚುವ ದಾಟೆ, ಮಿಂಚುವಂತಹ ಕೋರೆ ಹಲ್ಲುಗಳು, ಬಿಟ್ಟ ಕಣ್, ತೆರೆದಿರುವಂತಹ ಕಣ್ಣುಗಳು, ಕಣ್ಣು ಮಿಡಿಸ್ತಾ ಇದ್ರೆ ಒಂದ್ ರೀತಿ ಲವಲವಿಕೆ ಇದೆ, ಸಮಾಧಾನ ಆಗುತ್ತೆ. ಕಣ್ಣು ಹಾಗೆ ತೆರೆದುಕೊಂಡಿದ್ರೆ ಬಹಳ ವಿಚಿತ್ರವಾಗಿ ಭಯಾನಕವಾಗಿರುತ್ತೆ, ಆ ರೀತಿ ಇರುತ್ತೆ ಇದು. ಬಿಟ್ಟ ಕಣ್, ತಿರುಪಿದ ಮೀಸೆ, ಹುರಿ ಮಾಡಿರುವಂತಹ ಒಂದು ಮೀಸೆ, ಕೊಂಕಿದ ಸಟಂ ಅಂದ್ರೆ ವಕ್ರವಾಗಿರುವಂತಹ ಗಡ್ಡಗಳು, ಕುರ್ಚಿಲ್ ತರ ಗಡ್ಡ ಇದೆ, ಆದ್ರೆ ಅದು ಕೆಟ್ಟದಾಗಿ ಕಾಣ್ತಾ ಇದೆ ಅನ್ನುವಂಥದ್ದು. ಕರಿದಪ್ಪ ಕದಂಪು, ಕೆನ್ನೆ ಕಪ್ಪಗಿದೆಯಂತೆ, ಕಪ್ಪದಾದಂತಹ ಕೆನ್ನೆ. ನೀಳ್ದ ತಾಳ್ಮರದ ಒಲ್ಲಪ್ಪೊಡಲ್, ಉದ್ದವಾದ ತಾಳೆಯ ಮರದಂತಿದೆಯಂತೆ ಶರೀರ, ಬಹಳ ದೊಡ್ಡ ಗಾತ್ರದ್ದು ನೀಳವಾಗಿರುವಂತಹ ಒಂದು ಶರೀರ. ಕಹ ಕಹ ಧ್ವನಿ, ಕರ್ಕಶವಾಗಿದೆ ಧ್ವನಿ. ನಾದಮಾದಂ ಅಸುರ ತಾರಮಾಗೆ, ಅಂದ್ರೆ ಭಯಂಕರವಾಗಿ ಶಬ್ದ ಇರುವಂತದ್ದು. ಬಂದು ಕವಿದಿತ್ತು ಘಟೋತ್ಕಜ ರೌದ್ರ ಸಾಧನಂ. ಹೀಗೆ ಘಟೋತ್ಕಜನ ಸೈನ್ಯ ಹೀಗೆ ಕೆಟ್ಟದಾಗಿ ಬಹಳ ವಿಕೃತವಾಗಿ ಬರುವಂತಹ ಸೈನ್ಯ ಕಾಣಿಸುತ್ತೆ. ಇದು ಭಾವಾರ್ಥಕ್ಕೆ ಬರಬಹುದು ಮತ್ತು ಪಂಪನ ಒಂದು ಕಾವ್ಯ ಸಾಧನೆ ಎಂದು ಬಹಳ ಚೆನ್ನಾಗಿ ಕಾಣಿಸಿರುವಂತದ್ದು. ಇದನ್ನ ನೀವೆಲ್ಲರೂ ಉಪಯೋಗಿಸ್ಕೊಳ್ಬಹುದು. ಹೀಗೆ ಕಾದಾಡ್ತಾರೆ ಕೌರವರು ಮತ್ತು ಈ ಘಟೋತ್ಕಚನ ಸೈನ್ಯ ರಾತ್ರಿ ಎಲ್ಲ ಕಾದಾಡ್ತಾರೆ. ಆಗ ಕರ್ಣನ ಮತ್ತೆ ಎಂಟ್ರಿ ಆಗುತ್ತೆ. ಕರ್ಣನೇ ಘಟೋತ್ಕಚನನ್ನ ಸಾಯಿಸುವಂತದ್ದು. ಅದು ಕೂಡ ಒಂದು ರೀತಿ ಬಹಳ ಸ್ಪೆಷಲ್ ಆಗಿ ಕಾಣುವಂಥದ್ದು. 14ನೇ ಪದ್ಯ ಅದು. ನೆಲೆನ ಅದಿರ್ವಿನಂ ಇದಿರಂಬರೆ ಕುಲಿಶಾಯುಧನು ಇತ್ತ ಶಕ್ತಿಯಿಂದಂ ಆತನ ಉರಸ್ಥಲಮನು ವಜ್ರಹತಿಯಂ ಕುಲಗಿರಿ ಕೆಡವಂತೆ ಕೆಡೆದನು ಆದನು ತನಂ. ನೆಲೆನ ಅದಿರ್ವಿನ ಇದಿರಂಬರೆ ಅಂದ್ರೆ ನೆಲವು ನಡುಗುವ ಹಾಗೆ ಅವನೇ ಎದುರುಗಡೆ ಬರ್ತಾ ಇದ್ದಾನೆ, ಯಾರೋ ಘಟೋತ್ಕಜ. ಕುಲಿಶಾಯುಧನು ಇತ್ತ ಶಕ್ತಿಯಿಂದ ಆತನ ಉರಸ್ಥಲಮನು ಇಡೆ. ಇಂದ್ರ ಕರ್ಣನಿಗೆ ಒಂದು ಶಕ್ತ್ಯಾಯುಧವನ್ನ ಕೊಟ್ಟಿರ್ತಾನೆ. ಅದನ್ನ ಉಪಯೋಗಿಸಿಕೊಂಡು ಹೃದಯದ ಆಳಕ್ಕೆ ತಿವಿತಾನೆ. ಘಟೋತ್ಕಜನ ಹೃದಯಕ್ಕೆ ತಿವಿತಾನೆ ಕರ್ಣ. ಶಕ್ತ್ಯಾಯುಧ, ಅದು ನಿಮಗೆ ನೆನಪಿರಬೇಕು. ಶಕ್ತ್ಯಾಯುಧವನ್ನ ಉಪಯೋಗಿಸಿಕೊಂಡು, ಅದು ಇಂದ್ರ ಕರ್ಣನಿಗೆ ಕೊಟ್ಟಿರುವಂತಹ ಒಂದು ಬಳುವಳಿ. ಆ ಒಂದು ಶಕ್ತ್ಯಾಯುಧವನ್ನ ತಗೊಂಡು ಘಟೋತ್ಕಜ ಎದುರುಗಡೆ ಬರ್ತಿದ್ರೆ ಅವನ ಎದೆಗೆ ತಿವಿದು ಸಾಯಿಸ್ತಾನೆ. ನೋಡಿ, ಈಗ ಗೊತ್ತಾಗುತ್ತೆ ಕೃಷ್ಣನ ಉದ್ದೇಶ ಏನು. ಇಂದ್ರನ ಈ ಶಕ್ತ್ಯಾಯುಧವನ್ನ ಕರ್ಣ ಬೇರೆಯವರ ಮೇಲೆ ಪ್ರಯೋಗ ಮಾಡಬಹುದಾಗಿತ್ತು, ಪ್ರಾಬಬ್ಲಿ ಅರ್ಜುನ ಮೇಲೆ ಪ್ರಯೋಗ ಮಾಡಬಹುದಾಗಿತ್ತು. ಈ ಒಂದು ಆಯುಧವನ್ನ ತಪ್ಪಿಸಲಿಕ್ಕೆ ಅವನು ಘಟೋತ್ಕಚನನ್ನ ಉಪಯೋಗಿಸ್ಕೊಳ್ತಾನೆ. ಇದು ಕೂಡ ಒಂದು ಕುತಂತ್ರ. ಈಗ ಅವನ ಉದ್ದೇಶ ಗೊತ್ತಾಗಿದೆ. ಸೊ ಈ ಶಕ್ತ್ಯಾಯುಧವನ್ನ ಬೇರೆಯವರ ಮೇಲೆ ಪ್ರಯೋಗ ಮಾಡಿಸೋಕೋಸ್ಕರ ಘಟೋತ್ಕಚನ ತರಿಸ್ತಾರೆ. ಘಟೋತ್ಕಚನ ಮೇಲೆ ಕರ್ಣ ಈ ಪ್ರಯೋಗವನ್ನ ಮಾಡ್ತಾನೆ. ಅಲ್ಲಿಗೆ ಘಟೋತ್ಕಜ ಸತ್ತು ಹೋಗ್ತಾನೆ. ಅಷ್ಟೇ ಅಲ್ಲದೆ ಅವನು ಬೀಳುವಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ವರ್ಣನೆ ಆಗುತ್ತೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಅವನು ಬೀಳ್ತಾನೆ 1000 ಜನ ಅದ್ರ ಕೆಳಗಡೆ ಅಪ್ಪಚ್ಚಿಯಾಗಿ ಹೋಗ್ತಾರಂತೆ. ಈ ರೀತಿಯಾಗಿ ಬಹಳ ಭಯಾನಕವಾಗಿ ಚಿತ್ರಣವನ್ನ ಮಾಡುವಂಥದ್ದು. ಸೊ ಘಟೋತ್ಕಚನ ಒಂದು ಪ್ರಕರಣ ಅಂತ ಹೇಳಿದಾಗ ನಿಮಗೆ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಫೈನಲಿ ಅದು ಕನ್ಕ್ಲೂಡ್ ಆಗುವಂತದ್ದು ಹೀಗೆ. ಇವನಂ ಅಳುಕುರೆ ಕೊಂದ ಅಳವು ಇನತನಯನು ಅಲ್ಲದಂಗೆ ಒಪ್ಪುಗುಮೆ. ಇನತನಯ ಅಂದ್ರೆ ಇನ ಅಂದ್ರೆ ಸೂರ್ಯ, ತನಯ ಅಂದ್ರೆ ಮಗ, ಇನ ಸೂರ್ಯ. ಸೂರ್ಯನ ಮಗ ಯಾರು? ಕರ್ಣ. ಅಂದ್ರೆ ಘಟೋತ್ಕಚನನ್ನ ಸಾಯಿಸಿದಂತ ಇವನು ಎಷ್ಟು ಪರಾಕ್ರಮಿ ಇರಬಹುದು ಅಂತ ಹೇಳಿ ಕರ್ಣನನ್ನ ಮತ್ತೆ ಪಂಪ ಇಲ್ಲಿ ನೆನೆಸ್ಕೊಳ್ಳೋ ಹಾಗೆ ಎಲ್ಲರೂ ನೆನೆಸ್ಕೊಳ್ತಿದ್ದಾರೆ. ಪಂಪನಿಗೆ ಮತ್ತೆ ಇಲ್ಲೇ ಎಲ್ಲೋ ಒಂದು ಕಡೆ ಕರ್ಣನ ಮೇಲೆ ಇವನು ಎಷ್ಟು ಪರಾಕ್ರಮಿ ಅಂತ ಹೇಳಿ ಪಂಪನಿಗೆ ಅನಿಸುವ ರೀತಿಯಲ್ಲಿ ಈ ಒಂದು ವಾಕ್ಯ ಬಂದಿರುವಂತದ್ದು. ಇವನಂ ಅಳುಕುರೆ ಕೊಂದ ಅಳವು ಈನತನ ಏನು ಅಲ್ಲದಂಗೆ ಒಪ್ಪುಗಮೆ. ಇದು ಇವನಿಂದಲೇ ಸಾಧ್ಯ ಅಂತ ಪರಾಕ್ರಮಿ ಇವನು ಅಂತ ಹೇಳಿ ಹೊಗಳುವಂಥದ್ದು. ಸೊ ಇಲ್ಲಿಗೆ ನಾವು ಇವತ್ತು ಮುಗಿಸ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಇದನ್ನ ಮುಂದುವರಿಸ್ತಾ ಹೋಗಬಹುದು.